ನಿನ್ನೆ ಆದಂತ ಒಂದು ದುರ್ಘಟನೆ ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. RCB ಕಪ್ಪನ್ನ ಗೆಲ್ಲಿತಲ್ಲ, ಆ ಕಿರೀಟಕ್ಕೊಂದು ಕಪ್ಪು ಚುಕ್ಕೆ ರೀತಿಯಲ್ಲಿ ಆದಂಥದ್ದು. ಬಿಕಾಸ್ ಲಕ್ಷಾಂತರ ಜನ ಒಂದೇ ಸಲ ಸೇರ್ಕೊಂಡ್ರು. ಈ ಸಂದರ್ಭದಲ್ಲಿ ನೀಟಾಗಿ ಭದ್ರತೆಯನ್ನ ಕೊಡಬೇಕಾಗಿದ್ದಂತ ಸರ್ಕಾರ ಕೂಡ ಅಷ್ಟೇ ಕ್ರೆಡಿಟ್ ಕೊಡುವಂತ ನೆಪದಲ್ಲಿ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಈಗ 11 ಜನರ ಸಾವಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಎದ್ದೇಳ್ತು. ಬಿಕಾಸ್ ಸರಿಯಾಗಿ ಒಂದು ಪ್ರಿಪ್ರೇಷನ್ ಅನ್ನು ಕೂಡ ಮಾಡ್ಕೊಳ್ಳಿಲ್ಲ. ಅವರು ಕಪ್ ಗೆದ್ದಂಥ ಸಂದರ್ಭದಲ್ಲಿ ರಾತ್ರಿನೇ ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು. ಯಾವ ಫ್ಲೈಟಲ್ಲಿ ಹೋಗಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ಎಲ್ಲಿಂದ ರೆಸ್ಟ್ ಮಾಡಬೇಕು, ಅದಾದ್ಮೇಲೆ ವಿಧಾನಸೌಧದಲ್ಲಿ ಸನ್ಮಾನ ಆಗಿರ್ಬೋದು, ಅದಾದ ನಂತರ ಚಿನ್ನಸ್ವಾಮಿಯಲ್ಲಿ ಸೆಲೆಬ್ರೇಷನ್ ಆಗಿರ್ಬೋದು, ಅದೆಲ್ಲವೂ ಕೂಡ ರೆಡಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಯಾವ ಕಾರಣಕ್ಕೋಸ್ಕರ ಭದ್ರತೆ ಫೇಲ್ಯೂರ್ ಆಯಿತು. ಇಲ್ಲಿ ಯಾರು ಹೊಣೆ ಆಗ್ತಾರೆ ಹಾಗಾದ್ರೆ? RCB ಮ್ಯಾನೇಜ್ಮೆಂಟ್, KSCA ಅಥವಾ ರಾಜಕಾರಣ ಅಂದ್ರೆ ರಾಜ್ಯ ಸರ್ಕಾರ ಆಗುತ್ತಾ, ಪೊಲೀಸ್ ಇಲಾಖೆನೆ? ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಅಷ್ಟೊಂದು ಆತುರ ಏನಿತ್ತು ಅಂತ. RCB ಕಪ್ ಗೆದ್ದ ಸಂಭ್ರಮಕ್ಕೆ ಸೂತಕ ಆವರಿಸಿದ ಕಾಲ್ ತುಳಿತಕ್ಕೆ ಬಲಿಯಾದಂಥವರು 11 ಜನ, 35ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಅಮಾಯಕರ ಈ ಸಾವಿಗೆ ಹೊಣೆ ಯಾರು? ಹುಚ್ಚು ಅಭಿಮಾನಿಗಳದ್ದು ಅಥವಾ ಸರ್ಕಾರದ್ದು? ಜವಾಬ್ದಾರಿಯನ್ನ ಮರೆತಂತವ್ರು ಯಾರು? ಎಲ್ಲರೂ ಹೊಣೆಗಾರರೇ. ಹುಚ್ಚು ಅಭಿಮಾನನೂ ಕೂಡ ಹೊಣೆ ಇರಬೇಕು. ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, KSCA, RCB ಮ್ಯಾನೇಜ್ಮೆಂಟ್ ಎಲ್ಲರದ್ದು ತಪ್ಪಿದೆ. ಘನಘೋರ ದುರಂತ ನಡೆದು ಅಮಾಯಕ ಜೀವಗಳು ಸಾವನ್ನಪ್ಪಿದೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಆಯ್ತಲ್ಲ ಆ ಘಟನೆ, ಅಲ್ಲಿಗೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ B. ದಯಾನಂದ್ ಅವರು ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ, ಅವರು ಕೂಡ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಏನಾಯ್ತು, ಏನು ಎತ್ತ ಅಂತ. ಇನ್ನೇನು ಇದ್ದಿದ್ದೆ ಅಲ್ವಾ ವಿಪಕ್ಷದವ್ರದ್ದು ಆರೋಪ. ಏನಾಯ್ತು, ಒಂದು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡಬೇಕಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಧು, 24 ಗಂಟೆಯ ಒಳಗಡೆನೆ ಸಂಭ್ರಮ ವ್ಯಕ್ತಪಡಿಸಬೇಕು ಅನ್ನುವಂಥ ಆತುರ, ಅವಶ್ಯಕತೆ ಏನಿತ್ತು ಅಂತ ಇವರೆಲ್ಲರೂ ಕೂಡ ಕ್ರೆಡಿಟ್ ತಗೊಳ್ಬೇಕು. RCB ಅಭಿಮಾನಿಗಳ ಅಭಿಮಾನವನ್ನ ನಾವು ಸಂಪಾದಿಸಬೇಕು, ಅದೆಲ್ಲ ಕ್ರೆಡಿಟ್ ನಮಗೆ ಸಿಗಬೇಕು ಅನ್ನುವಂಥ ಜಿದ್ದಿಗೆ ಬಿದ್ದೆ ಈ ಒಂದು ಘಟನೆ ಕಾರಣ ಆಯ್ತಾ ಅಂತ. ಪೃಥ್ವಿ, ಅವಶ್ಯಕತೆ ಅನಿವಾರ್ಯತೆ 3 ಜನಕ್ಕೂ, ಅಂದರೆ ಅಭಿಮಾನಿಗಳು ಮತ್ತು KSCA ಮತ್ತು ಸರ್ಕಾರ 3 ಜನಕ್ಕೂ ಅವ್ರವ್ರದ್ದೇ ಆದ ರೀತಿಯಲ್ಲಿತ್ತು. ಅಟ್ ದ ಸೇಮ್ ಟೈಮ್ ಈಗ ಪ್ರತಿಪಕ್ಷ ಹೇಳ್ತಾ ಇದೆ ಇದು ಸರ್ಕಾರಿ ಕೊಲೆ, ಸರ್ಕಾರಿ ಸಾವು ಅಂತ. ಸರ್ಕಾರ ಹೇಳ್ತಾ ಇದೆ ಇದು ಅಭಿಮಾನದ ಅತಿರೇಕ ಅಥವಾ ಈ ಓವರ್ ಕ್ರೌಡೆಡ್ ಆಗಿರೋದ್ರಿಂದ ಇದು ಜನರದ್ದೇ, ಅಂದರೆ ಕಪ್ಪು ನಮ್ಮದು ಅಂತ ಹೇಳ್ತಾ ಇದ್ದವರು ತಪ್ಪು ನಿಮ್ಮದು ಅನ್ನೋ ಥರ ನಿನ್ನೆಯಿಂದನೇ ಹೇಳ್ಕೊಂಡು ಬಂದಿದ್ದಾರೆ. ಕ್ರೌಡ್ ಮೇಲೆ ಹಾಕಿದ್ದಾರೆ. ಅದು ಮೇಲ್ನೋಟಕ್ಕೆ ಹೌದು ಕಾಣಿಸ್ತಾ ಇದೆ. ಈಗ ಇವರು ಕ್ರೌಡ್ ಜಾಸ್ತಿ ಆಯಿತು ಅಂತ ಹೇಳ್ತಾರಲ್ಲ, ಕಡಿಮೆ ಬಂದಿದ್ದಿದ್ರೆ ಸರಿ ಆಗೋದು ಅಂತ. ಕ್ರೌಡು ಒಂದು ಪ್ರಾಕ್ಟೀಸ್ ಮ್ಯಾಚ್ ಆದ್ರೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೊಹ್ಲಿ ಬಂದು ಹೋಗ್ತಾರೆ ಅಂದ್ರೇ ಕನಿಷ್ಠ ಅಲ್ಲಿ ಅಫ್ಕೋರ್ಸ್ ಇವ್ರು ಹೇಳೋ ರೀತಿ 30,000 ಸೀಟ್ ಕೆಪಾಸಿಟಿನೇ ಇರ್ಬೋದು, ಅದಕ್ಕೂ ಜಾಸ್ತಿ ಬರ್ತಾರೆ. ಇನ್ನು ಇದು ವಿಕ್ಟರಿ ಪರೇಡು. ಸೊ ಹಂಗಿರ್ಬೇಕಾದ್ರೆ ಅದಕ್ಕೋಸ್ಕರ ಬರ್ತಾ ಇದೆ. ಬೆಂಗಳೂರಿಗೆ ಬರ್ತೀವಿ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಮೊನ್ನೆ. ಅಷ್ಟೆಲ್ಲ ಆದಮೇಲೆ ಪೊಲೀಸರು ಹೇಳಿದ್ದಾರೆ ಸರ್ಕಾರಕ್ಕೆ, ನೋಡಿ 2 ಪ್ರೋಗ್ರಾಮು ಬೇಡ, 2 ಪ್ರೋಗ್ರಾಮ್ ಆದರೆ ಡಿವೈಡ್ ಆಗುತ್ತೆ ಫೋರ್ಸು, ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಆಗ್ಬೋದು. ಯಾಕಂದರೆ ಪೊಲೀಸರಿಗಿಂತವೆಲ್ಲ ನೋಡಿದರೆ ಮತ್ತು ರಾಜ್ಯದ ಇತಿಹಾಸ ಕೂಡ ನೋಡಿದೆ. ಅಣ್ಣವರ ಒಂದು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಏನು ಅಂತಿಮ ಯಾತ್ರೆ ಆಗ್ತಾ ಇತ್ತಲ್ಲ, ಆವಾಗ ಏನು ಪೊಲೀಸರು ಏನು ಲಾಠಿ ಬೀಸಿದ್ರು ಮೈ ಒಡ್ತಾ ಇದ್ರಲ್ಲ ಜನ, ಅದಕ್ಕಿಂತ ಜಾಸ್ತಿ ಉದ್ರೇಕ ಉನ್ಮತ್ತರಾಗಿದ್ರು ನಿನ್ನೆ ಜನ. ಆ ಮಟ್ಟಿಗಿನ ಒಂದು ಅಭಿಮಾನದ ಅತಿರೇಕ ಕಾಣ್ತಾ ಇತ್ತು. ಅದು ಮತ್ತೆ ಗೊತ್ತಿಲ್ಲದೆ ಇರೋದು ಏನಲ್ಲ, RCB ಒಂದು ಫ್ರಾಂಚೈಸಿ ಅಥವಾ ಟೀಮ್ಗಿರುವಂಥ ಕಲ್ಟ್ ಕ್ಲಾಸ್ ಏನಿದೆ ಅಥವಾ ಕಲ್ಟ್ ಒಂದು ಸ್ಟೇಟಸ್ ಏನಿದೆ ಫ್ಯಾನ್ ಬೇಸಲ್ಲಿ, ಅದು ಇಡೀ ಯಾವ IPL ಅಥವಾ ಯಾವುದೇ ಒಂದು ನ್ಯಾಷನಲ್ ಟೀಮ್ಗೆ ಖಂಡಿತ ಇಲ್ಲ, ಆ ಮಟ್ಟಿಗಿದೆ ಕ್ರೇಜು. ಸೊ ಅದೆಲ್ಲ ಗೊತ್ತಿದ್ದು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇವರು ಕೂಡ ಏನು ಕಾರ್ಯಕ್ರಮಗಳನ್ನು ಮಾಡಿದ್ದು, ಆಯೋಜನೆ ಮಾಡಿದ್ದು ಅದು ಕೂಡ ಗೊತ್ತಿದೆ. ಆದರೆ 3 ಪ್ರೋಗ್ರಾಮು 2 ಪ್ರೋಗ್ರಾಮ್ ಬೇಕಿತ್ತ ಅಂತ ಈಗ KSCA ಅವ್ರು ಕೇಳ್ತಾರೆ. ಯಾಕೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಅವರು ಇಮಿಡಿಯೇಟಾಗಿ ಹೋಗ್ಬಿಡ್ತಾರೆ, ನಾವು ಪರೇಡ್ ಮಾಡಬೇಕು, ನಾವು ಬೇಗ ಸೆಲೆಬ್ರೇಟ್ ಮಾಡಬೇಕು ಅಂತ ಫಸ್ಟು ಅವ್ರು ಪ್ಲೇಸ್ ಮಾಡ್ತಾರೆ. ಅವ್ರ ಡಿಮ್ಯಾಂಡ್ನ ಪ್ಲೇಸ್ ಮಾಡಿದ್ಮೇಲೆ ಸರ್ಕಾರದಿಂದ ಪೊಲೀಸ್ ಇಲಾಖೆನ ಕೇಳ್ತಾರೆ. ಪೊಲೀಸ್ ಇಲಾಖೆ ಏನು ಹೇಳುತ್ತೆ, ಇಲ್ಲ ಬೇಡ, ಅವರು ಫುಲ್ ಉನ್ಮತ್ತರಾಗಿದ್ದಾರೆ ಅಭಿಮಾನಿಗಳು, ಮೊದಲೇ ಮಧ್ಯರಾತ್ರಿವರೆಗೆ ಬೆಳಗಿನ ಜಾವವರೆಗೆ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾವೇ ನೋಡಿದ್ವಿ ವಿಜುವಲಲ್ಲಿ. ನೀವು ಸುಮ್ಮನಿರಪ್ಪ ಅಂತ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಬಂದಿದ್ದು ಪೊಲೀಸರು ವೆಹಿಕಲ್ ಮೇಲೆ ಹತ್ಕೊಂಡು ನಾಗಿನ್ ಡ್ಯಾನ್ಸ್ ಮಾಡ್ತಾರೆ. ಸೊ ಸೈರನ್ ಹಾಕಕ್ಕೆ ಬಂದರೆ ಅದ್ರ ಮೇಲೆ ನಾಗಿನ್ ಡ್ಯಾನ್ಸ್ ಮಾಡ್ತಾರೆ. ಅದಷ್ಟು ಉದ್ರೇಕ. ಆಮೇಲೆ ಬ್ಯಾರಿಕೇಡ್ಗಳನ್ನು ಮೊನ್ನೆ ರಾತ್ರಿ ಆಗಿರೋದು, ಇದೆಲ್ಲ ಆಗೋಕ್ಕಿಂತ ಮುಂಚೆ ಸೆಲೆಬ್ರೇಷನ್ ಶುರುವಾದ ಟೈಮಲ್ಲಿ ಬ್ಯಾರಿಕೇಡ್ಗಳನ್ನು ಎಳ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದಂಥ ದೃಶ್ಯಗಳನ್ನು ನಾವು ನೋಡಿದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಅಭಿಮಾನ ಅತಿರೇಕದಲ್ಲಿತ್ತು. ಸೊ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಅದು ಗೊತ್ತಿದ್ರಿಂದನೇ ಶಾರ್ಟ್ ಸ್ಟಾಫ್ ಆಗ್ತೀವಿ ಅನ್ನೋ ಕಾರಣಕ್ಕೇನೆ ಮತ್ತೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ವಿಕ್ಟರಿ ಪೆರೇಡ್ ಅಂತೂ ಆ ರೋಡ್ ನೀವು ನೋಡಿದ್ದೀರಿ, ಕ್ವೀನ್ಸ್ ರೋಡಿಂದ ಸ್ವಲ್ಪ ಪಕ್ಕಕ್ಕೆ ಬಂದಾಗ ಸ್ಟೇಡಿಯಂ ಕಡೆ ಹೋಗ್ಬೇಕಾದ್ರೆ ಎಷ್ಟು ಅದು ಸ್ವಲ್ಪ ಕಿರಿದಾಗಿದೆ. ಮತ್ತು ಫುಟ್ಪಾತ್ ಬಿಸಿ ರೋಡ್ ಜೊತೆಗೆ ಫುಟ್ಪಾತ್ ಅಷ್ಟೊಂದು ಪ್ರಾಪರ್ ಆಗಿಲ್ಲ, ಅಂದರೆ ಸಣ್ಣದಿದೆ, ಅಲ್ಲಿ ಏನಾದರೂ ಆಗ್ಬೋದು. ಸೊ ಅದಕ್ಕೆ ಶತಾಯಗತಾಯ ಮಾಡಿ ಡಿಮ್ಯಾಂಡ್ ಮಾಡಿ ಡಿನೇ ಮಾಡಿದ್ರು ಯಾವುದಕ್ಕೆ, ವಿಕ್ಟರಿ ಪೀರಿಯಡ್ಗೆ. ವೆರಾಸ್ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಸಂಭ್ರಮಾಚರಣೆ ಇತ್ತಲ್ಲ, ಸೆಲ್ಫಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಗಳು ಸ್ವತಃ ರಾಜಕಾರಣಿಗಳು ಎಲ್ಲ ಏನು ಮುಗಿಬಿದ್ದಿರಲ್ಲ, ಆ ಕಾರ್ಯಕ್ರಮವನ್ನು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು
ಸರ್ಕಾರ ತುಂಬ ಏನು ಅರ್ಜೆಂಟಲ್ಲಿದೆ. ಅವರ ಆಲ್ ಗುಡ್ ಅಡ್ವೈಸ್ ಪೊಲೀಸ್ ಏನು ಹೇಳಿತ್ತಲ್ಲ ಆ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಮ್ಮ ಸರ್ಕಾರ ನಾವು ಮಾಡಲಿಲ್ಲ ಅಂದ್ರೆ ಹೆಂಗೆ, ಇದು ಫ್ಯಾನ್ಸ್ ಕೇಳ್ತಾ ಇದ್ದಾರೆ ನಾವು ಕೇಳ್ತಾ ಮಾಡಲೇಬೇಕು ಅನ್ನೋ ರೀತಿ ಹಠಕ್ಕೆ ಬಿದ್ರಲ್ಲ. ಸೊ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ DCM ಅವರಂತೂ ಏರ್ಪೋರ್ಟಲ್ಲಿ ಹೋಗಿ CM ಇಲ್ಲಿ ಮಾಡೋಣ ಅಂತಂದ್ರೆ ಅವ್ರು ಏರ್ಪೋರ್ಟ್ಗೆ ಹೋಗಿ ಅಲ್ಲೆಲ್ಲ ಸನ್ಮಾನ ಮಾಡಿ ವೆಲ್ಕಮ್ ಮಾಡಿ ಕರ್ಕೊಂಡು ಫ್ಲಾಗ್ ಹಿಡ್ಕೊಂಡು ವೆಹಿಕಲಲ್ಲಿ ಎಲ್ಲ ಮಾಡ್ಕೊಂಡು ಅವರೇ ಬಂದಿದ್ದಾರೆ. ಸೊ ಒಂದು ಅವರು ಒಂದು ಸ್ವತಃ ಏನು ಅತಿಯಾದ ಒಂದು ಏನು ಕನೆಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ರೆ ಅತಿಯಾದ ಮಾರ್ಕೆಟಿಂಗ್ ಕೂಡ ಆಗಿದೆ. ಇವತ್ತು ಹೇಳ್ತಾರೆ ಏನು ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ BJP ಮತ್ತೊಂದು. BJP ಅವರು ಹಾಳಾಯ್ತಪ್ಪ ಬಿಟ್ಬಿಡಿ ಅವ್ರನ್ನ, ನೀವು ಅವ್ರನ್ನ ಪಕ್ಕಕ್ಕೆ ಇಡಿ, ನಿಮಗೆ ಗೊತ್ತಿರಲಿಲ್ವಾ, ನೀವು ಅನುಭವಿಗಳಲ್ವಾ, ಮತ್ತೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ವಾ. ಸೊ ಎರಡೆರಡು ಪ್ರೋಗ್ರಾಮು ಈಗ ಒಂದೊಂದು ಜಾಗದಲ್ಲಿ 100 ಜನ 150 ಜನಕ್ಕೆ ಅರ್ಧ ಅಥವಾ ಒಂದಕ್ಕಿಂತ ಕಡಿಮೆ ಅಂತ ಹೇಳ್ಬೋದು, ಒಂದಕ್ಕಿಂತ ಕಡಿಮೆ ಅರ್ಧ ಅಂತ ಕನ್ಸಿಡರ್ ಮಾಡೋದು. ಅಂಥ ಪೊಲೀಸರನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ತೀರಾ ಅಂತಂದರೆ ಹೆಂಗಾಗುತ್ತೆ. ಸೊ ಪೊಲೀಸರು ಹೇಳಿದ್ದನ್ನು ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು, ಅದರಲ್ಲೂ ಗೃಹ ಸಚಿವರಂತ ಯಾರು ಗೊತ್ತಿಲ್ಲ, ಡೆಪ್ಯೂಟಿ ಗೌರ್ಮೆಂಟ್ ಒಂದು ಕಡೆ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವರೊಂದು ಕಡೆ, ಮತ್ತು ಅವರೇ ಹೋಮ್ ಮಿನಿಸ್ಟ್ರು, ಅವರೇ ಏನು ಚೀಫ್ ಮಿನಿಸ್ಟ್ರು, ಅವರೇ ಎಲ್ಲವೂ ಕೂಡ ಅವರೇ ಕಮಿಷನರು. ಸೊ ಹಾಗಾಗಿ ಸಹಜವಾಗಿ ಓವರ್ ಏನು ಎಂಥೂಸಿಯಾಸಮ್ ಮತ್ತು ಓವರ್ ಏನು ಕ್ರೆಡಿಟ್ ಸ್ಕೋರ್ಗೋಸ್ಕರ ಆಗಿರುವಂಥ ಈ ಒಂದು ಕ್ಯಾಟಿಕ್ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳನ್ನು ಸಂಪೂರ್ಣವಾಗಿ ನೀವು ದೂಷಣೆ ಮಾಡೋಕ್ಕಾಗಲ್ಲ, ಮತ್ತು ಪೊಲೀಸರನ್ನು ಕೂಡ ದೂಷಣೆ ಮಾಡೋಕ್ಕಾಗಲ್ಲ. ಪೊಲೀಸರು ಕೊಟ್ಟಂಥ ರಿಪೋರ್ಟ್ನ ಓವರ್ಲುಕ್ ಮಾಡಿ ನೀವು ಆದೇಶ ಕೊಟ್ಟು ಮಾಡಿಸಿದಿರಲ್ಲ. ಸೊ ಗೌರ್ಮೆಂಟ್ ವಿಲ್ ಬಿ ದ ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಆಗುತ್ತೆ ಈ ವಿಚಾರದಲ್ಲಿ ಅನ್ಸುತ್ತೆ. ಪೃಥ್ವಿ ಪಟೇಲ್ರೆ, ಇಲ್ಲಿ ಒಂದು ಇನ್ಸಿಡೆಂಟ್ ನೋಡೋದಾದ್ರೆ ಒಂದು ಸಾಕಷ್ಟು ಇನ್ಸಿಡೆಂಟ್ಗಳು ಸಿಗ್ತವೆ. 66 ಕೋಟಿ ಜನ ಮಹಾಕುಂಭ ಮೇಳಕ್ಕೆ ಹೋಗಿದ್ದು. ಮತ್ತೊಂದು ಕಡೆ ಈ ಒಂದು IPL ಸೀಸನ್ನಲ್ಲೇ ವೆಸ್ಟ್ ಬೆಂಗಾಲಲ್ಲಿ ರಾಮನವಮಿ ನಡೀತಾ ಇದ್ದಂಥ ಕಾರಣಕ್ಕೋಸ್ಕರ IPL ಮ್ಯಾಚ್ ನಡಿಬೇಕಾದ್ರೆ ನೋಡ್ರಿ ನಮಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಜವಾಬ್ದಾರಲ್ಲ ಅಂತ ಹೇಳಿದಂಥ ಕಾರಣಕ್ಕೋಸ್ಕರ ಅಲ್ಲಿ IPL ಮ್ಯಾಚ್ನೇ ಶಿಫ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಕಪ್ ಗೆದ್ದಂಥ ಸಂದರ್ಭದಲ್ಲಿ ರಾತ್ರಿ ನೀಟಾಗಿ ಪ್ಲಾನ್ ಆಗುತ್ತೆ, ಇವರು ಯಾವ ಫ್ಲೈಟಲ್ಲಿ ಹೊರಡಬೇಕು, ಎಲ್ಲಿ HAL ಲ್ಯಾಂಡ್ ಆಗಬೇಕು, HAL ಲ್ಯಾಂಡ್ ಆದಮೇಲೆ ತಾಜ್ ವೆಸ್ಟ್ ಎಂಡಲ್ಲಿ ಹೋಗಿ ರೆಸ್ಟ್ ಮಾಡಬೇಕು, ತಾಜ್ ವೆಸ್ಟ್ ಎಂಡ್ ರೆಸ್ಟ್ ಆದಮೇಲೆ ವಿಧಾನಸೌಧಕ್ಕೆ ಹೋಗಿ ಸನ್ಮಾನ ಮಾಡಬೇಕು, ಸನ್ಮಾನ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಲ್ಲಿ ಮತ್ತೊಂದು ಸೆಲೆಬ್ರೇಷನ್ ಇರುತ್ತೆ ಅಂತ ಇವ್ರ ತೆವಲಿಗೋಸ್ಕರ ಮಾಡ್ಕೊಂಡ್ಬಿಟ್ರಲ್ಲ, ಅನ್ಯಾಯವಾಗಿ 11 ಜನರನ್ನ ಸಾವನ್ನಪ್ಪುವಂತೆ ಮಾಡಿಬಿಟ್ರಲ್ಲ ಅಂತ ಅಷ್ಟೊಂದು ಪೊಲೀಸ್ ಇಲಾಖೆ ಡಿನೇ ಮಾಡಿದ್ರೂ ಕೂಡ. ನಿಮಗೆ ಒಂದು 6 ತಿಂಗಳಿಂದ ಒಂದು ಫುಟ್ಬಾಲ್ ಮ್ಯಾಚ್ ನಡೀತೆ, ರಿಯಲ್ ಮ್ಯಾಡ್ರಿಡ್ ಗೆಲ್ಲುತ್ತೆ. ಇಡೀ ಸ್ಪೇನ್ನಲ್ಲಿ ಅಭಿಮಾನಿಗಳು ಒಳ್ಳೆ ಇರುವೆ ಥರ ಮುತ್ತಾಕಂತಾರೆ. ಭಾಳಷ್ಟು ಜನ ಅದನ್ನು ಇಟ್ಕೊಂಡು ಒಂದು ಟ್ವೀಟ್ಗಳನ್ನ ಮಾಡ್ತಾರೆ, ಗ್ರಾಫಿಕ್ಸ್ಗಳನ್ನ ಮಾಡ್ತಾರೆ. ಬಹುಶಃ RCB ಕಪ್ ಗೆದ್ದರೆ ಇದರ 3 ಪಟ್ಟು ಜನ ಸೇರ್ತಾರೆ ಅಂತೇಳಿ ಒಂದು ಟ್ವೀಟನ್ನು ಮಾಡಿದರು. ತುಂಬ ಜನ ಅದನ್ನು ಅದೇ ಥರ ಇಲ್ಲಿ ಬೆಂಗಳೂರಲ್ಲಿ ಸಂಭ್ರಮ ಆಗುತ್ತಂತೆ. 6 ತಿಂಗಳಿಗೆ ಅದೇ ಥರ ಆಗಿದೆ. ಆಯಿತಾ, ನಿಮಗೆ ನೋಡಿ ಮ್ಯಾಚ್ ಗೆದ್ದ ದಿನ ಬೆಳಿಗ್ಗೆ 2:30 ಗಂಟೆ ತನಕ ಇಡೀ ಬೆಂಗಳೂರು ಜಾಮ್ ಪ್ಯಾಕ್ ಆಗಿತ್ತು. ವಿಧಾನಸೌಧ, ರಿಚ್ಮಂಡ್ ಸರ್ಕಲು, ಚರ್ಚ್ ಸ್ಟ್ರೀಟಿಂದ ಹಿಡಿದು MG ರೋಡು ಸೇರಿದಂತೆ ಇಡೀ ಬೆಂಗಳೂರು ಸಿಟಿ ಜಾಮ್ ಪ್ಯಾಕ್ ಆಗಿತ್ತು. ಪೊಲೀಸ್ ಎದುರಿಗೆ ಕೆಲವರು ಅತಿರೇಕ, ಕೆಲವು ಅತಿಯಾದ ಅಭಿಮಾನದಿಂದ ಡ್ರಿಂಕ್ಸ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಎಲ್ಲವೂ ಮಾಡ್ತಿದ್ರು. ಅಂದರೆ ಒಂದು ಸರ್ಕಾರಕ್ಕೆ, ಒಂದು ಪೊಲೀಸ್ ವ್ಯವಸ್ಥೆಗೆ 2:30-3 ಗಂಟೆ ತನಕ ಇಡೀ ವ್ಯವಸ್ಥೆ ನೋಡಿದ್ದಾರೆ. ಆ ಫ್ಯಾನ್ಸು ಅವ್ರು ಆಡಿದ್ದು ಇಡೀ ಜಾಮ್ ಆಗಿರ್ತಕ್ಕಂಥ ನಂತರ 6 to 7 ಅವರ್ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಒಪ್ಕೊಂತಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇವ್ರದ್ದು ಪೂರ್ವ ನಿಯೋಜಿತ ಪ್ಲ್ಯಾನ್ ಇದೆ ಅಂತೇಳಿ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಭದ್ರತೆ ಸಭೆ ಕರೆಯುತ್ತೆ, ಪ್ಲ್ಯಾನನ್ನು ಮಾಡುತ್ತೆ, DPR ಪ್ಲ್ಯಾನನ್ನು ಮಾಡುತ್ತೆ. ಯಾವ ಪ್ಲ್ಯಾನ್ ಕೂಡ ಆಗಿಲ್ಲ. ಇದು ಹೇಳ್ತೀನಿ, ಈ ಸಾವಿಗೆ ಈಗ ನಾವೆಲ್ಲರನ್ನೂ ನೇರ ಹೊಣೆಯನ್ನು ಮಾಡ್ಬೋದು ಎಲ್ಲ. ನಿಮಗೆ ನೋಡಿ, ಸಾಮಾನ್ಯವಾಗಿ ಲಕ್ಷಾಂತರ ಜನ ಒಂದು ಕಡೆ ಸೇರಿದಂತಲ್ಲಿ ಉಸಿರುಗಟ್ಟೋದು ಸರ್ವೇ ಸಾಮಾನ್ಯ. ಆಕ್ಸಿಜನ್ ಕೊರತೆ ಆಗುತ್ತೆ. ಬಹುತೇಕರು ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ನೂಕುನುಗ್ಲಿಂದ ಸತ್ತೋಗಿರ್ತಕ್ಕಂಥದ್ದು. ಹೌದು, ಹಾರ್ಟ್ ಅಟ್ಯಾಕ್ ಕೂಡ ಆಗಿರ್ತಕ್ಕಂಥದ್ದು. ನಿಮಗೆ ಒಂದು ಹೇಳ್ತೀನಿ, ಫ್ಯಾನ್ ಬೇಸನ್ನು ವೋಟ್ ಬೇಸ್ ಆಗಿ ನಾವು ಮಾಡ್ಕೊತೀವಿ ಅಂತ ಹೊರಟ್ರೆ ಇದು ಸ್ಪಷ್ಟ ಉದಾಹರಣೆ ಏನಾಯಿತು ಅನ್ನೋದಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ಒಂದು ಸರ್ಕಾರ ಫ್ಯಾನ್ ಬೇಸನ್ನು ವೋಟ್ ಬೇಸ್ ಆಗಿ ಅದನ್ನ ಏನು ಕನ್ವರ್ಟ್ ಮಾಡ್ಕೋಬೋದು ಅಂತೇಳಿ ಈ ರೀತಿಯ ದುರಾಲೋಚನೆ, ಇದು ದೂರಾಲೋಚನೆ ಅಲ್ಲ, ಇಂಥ ದುರಾಲೋಚನೆ ಆದರೆ ಇಂಥ ವ್ಯವಸ್ಥೆಗಳು ನಡೆಯುವಂಥದ್ದು. ಮತ್ತು ನಿಮಗೆ BCCI ಅನ್ನೋದು ಅದೊಂದು ಚಾರಿಟಬಲ್ ಟ್ರಸ್ಟು. ಆ BCCI ಚಾರಿಟಬಲ್ ಟ್ರಸ್ಟು IPL ಅಂತ ಈ ಥರದೊಂದು ಏನು ಟೂರ್ನಿಯನ್ನು ನಡೆಯುತ್ತೆ. ಈ IPL ಆಡ್ತಕ್ಕಂಥ ಎಲ್ಲ ತಂಡಗಳದ್ದು ಅದೊಂದು ಕ್ಲಬ್ಗಳಿದ್ದಾಗೆ, ಅದು ಖಾಸಗಿ ಕ್ಲಬ್ಗಳು, ಅದು 100 ಕೋಟಿಯವರ ಖಾಸಗಿ ಕ್ಲಬ್ಗಳು. ನೋಡಿ, ನಿನ್ನೆ KCA ಮತ್ತು IPL ಮ್ಯಾನೇಜ್ಮೆಂಟು ಮತ್ತು RCB ಮ್ಯಾನೇಜ್ಮೆಂಟು ನೇರ ಹೊಣೆ. ಯಾಕಂದ್ರೆ ನಾವು ಸರ್ಕಾರ ಹೊಣೆ ಮಾಡೋದು ಸುಲಭ. ನಿನ್ನೆ ಚಿನ್ನಸ್ವಾಮಿದಲ್ಲಿ ಅನ್ನೋದರ 24 ಅವರ್ಸ್ ಆಗಿಲ್ಲ, ಯಾವುದೇ ಪೊಲೀಸ್ ಇಲಾಖೆ ಅದು ಯಾವ ರೀತಿ ಪರ್ಮಿಷನ್ ಕೊಡ್ತು, ಒಂದು ಸಭೆ ನಡೆಸಬೇಕು. ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ರಘುರಾಮ್ ಭಟ್ ಅಂತ ಇದ್ದಾರೆ, ಇನ್ನೊಬ್ಬರು A. ಶಂಕರ್ ಅಂತಾರೆ. A. ಶಂಕರ್ ಅವರು KCA ಸೆಕ್ರೆಟರಿ ಆಗಿದ್ದಾರೆ. ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಕೌಂಟ್ಸ್ ಎಲ್ಲ ನೋಡ್ಕೊತಾರೆ ಅವರು. ಹಾಗಾಗಿ ಅವರಿಗೆಲ್ಲ ಏನಂತೇಳಿ ಈಸಿ ಪರ್ಮಿಷನ್ ಸಿಗುತ್ತೆ. ಇದು ಹೇಳಿದ್ದು ನೋಡಿ, ನೇರ ಹೊಣೆ ಯಾರು ಗೊತ್ತಾ? KCA, IPL ಏನು ಮ್ಯಾನೇಜ್ಮೆಂಟು ಮತ್ತು RCB ಮ್ಯಾನೇಜ್ಮೆಂಟ್. ಅಂದರೆ ಅವರಿಗೆ
ನಾವು ಏನು ಬೇಕಾದರೂ ಮಾಡ್ಬೋದು, ಒಂದು ಸರ್ಕಾರದವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ 24 ಅವರ್ಸಲ್ಲಿ ಇಂಥ ದೊಡ್ಡ ಈವೆಂಟ್ನ ಮಾಡಲಿಕ್ಕೆ ಸಾಧ್ಯ. ಅವರಾದರೂ ಅರ್ಥ ಮಾಡ್ಕೋಬೇಕು. ನಿಮಗೆ ಮಧ್ಯರಾತ್ರಿ 2:15 ಗಂಟೆ, ಬೆಳಿಗ್ಗೆ 3:15 ಗಂಟೆ 4:15 ಗಂಟೆ ತನಕ ಇಡೀ ಬೆಂಗಳೂರು ಜಾಮ್ ಪಾಕ್ ಆಗಿದೆ. ಅದಾದ ಬಳಿಕ 6ರಿಂದ 8 ಅವರಲ್ಲಿ ನೀವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೊಡ್ತಾರೆ ಅಂತ ಹೇಳಿದ್ರೆ ಅವರ ಬೇಜವಾಬ್ದಾರಿ ಎಷ್ಟಿರ್ಬೋದು. ಮತ್ತು ಇವರಿಗೆ ಅವಕಾಶ ಕೊಟ್ಟ, ಪರ್ಮಿಷನ್ ಕೊಟ್ಟ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ಏನಂತ ಕರಿಬೇಕಂತ ಯೋಚನೆ ಮಾಡಿ. ಈಗ 11 ಜನ ಸತ್ತೋದ್ರು, ಆಯಿತು, 11 ಜನ ಸತ್ತೋದ್ರು, ಸರ್ಕಾರ 10 ಲಕ್ಷ ಏನು ಪರಿಹಾರ ಘೋಷಣೆ ಮಾಡ್ತು. ಆದರೆ ಇದುವರೆಗೂ ಕೂಡ RCB ಮ್ಯಾನೇಜ್ಮೆಂಟ್, IPL ಆಗಲಿ, BCCI ಒಂದೇ ₹1 ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದುಡ್ಡನ್ನು ಕೊಟ್ಟಿರ್ತಕ್ಕಂಥ, ಇವ್ರನ್ನೆಲ್ಲ ಮೆರೆಸಿರ್ತಕ್ಕಂಥದ್ದು ನಮ್ಮ ಅಭಿಮಾನಿಗಳು, RCB ಅಭಿಮಾನಿಗಳು. ಅಂದರೆ ಇವರು ಕೇವಲ ಒಂದು ಸಂತಾಪ ಸೂಚಿಸ ಇಲ್ಲಿಗೆ ಮುಗಿಸಿದ್ರು. ಇದಕ್ಕೆ ಯಾರು ಹೊಣೆ ಅಂತ ಕರೆಕ್ಟ್ ಮಧು ಅಂತ ಹೇಳಿದರು. ಕೆಲವರು ನಾನು ಹೇಳಿದ್ನಲ್ಲ, ವೋಟ್ ಬೇಸನ್ನು ಫ್ಯಾನ್ ಬೇಸನ್ನು ವೋಟ್ ಬೇಸ್ನಾಗಿ ಮಾಡ್ಕೊಂಡು ತಾವು ಕೂಡ ಪ್ರಮೋಟ್. ಅದ್ರ ಜೊತೆಗೆ ಆ ಸ್ಟೇಜ್ ಮೇಲೆ ಇದ್ದವ್ರು ಯಾರು ಪಟೇಲ್ರೆ? ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕ್ರಿಕೆಟರ್ಸ್ ಯಾರ್ಯಾರಿದ್ರು ಎಲ್ಲ ಕಾಣಿಸ್ತಾ ಇದ್ರು. ಅಲ್ಲಿ ಜಮೀರ್ ಅಹಮದ್ ಮಗ, ಎಲ್ಲ ಮಂತ್ರಿಗಳ ಮಕ್ಕಳು, ಎಲ್ಲ ಅಧಿಕಾರಿಗಳ ಮಕ್ಕಳು ಅವರೇ ತುಳುಕ್ತಾ ಇದ್ರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕಾಣಿಸ್ತಾ ಇಲ್ಲ, ಸುಮ್ಮನೆ ನೆಪಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರು ಮುಂಬೈಗಿಂತ ದೊಡ್ಡದು. ವಿರಾಟ್ ಕೊಹ್ಲಿ ಒಂದು ಹಂತದಲ್ಲಿ ಎದ್ದೋಗ್ತಾ ಇದ್ದಾರೆ, ಆಮೇಲೆ ಸಮಾಧಾನ ಮಾಡ್ಕೊಂಬಂದು 25 ಕಿಲೋಮೀಟರ್ ದೂರ ಅವರು ರೋಡ್ ಶೋ ಮಾಡ್ತಾರೆ. ನಿಮಗೆ ಅಂಥ ವಾಂಖೇಡೆ ಕ್ರೀಡಾಂಗಣದಲ್ಲಿ ಅತಿ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಅಹಮದಾಬಾದ್ನಲ್ಲಿ 1.5 ಲಕ್ಷ ಜನ ಇರ್ತಾರೆ, ಮ್ಯಾನೇಜ್ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾರು ಯಾವ ವೈಫಲ್ಯ ಇಲ್ಲಿ? ಭದ್ರತೆ ವೈಫಲ್ಯ, ಪೊಲೀಸ್ ವೈಫಲ್ಯ, ಸರ್ಕಾರದ ವೈಫಲ್ಯ ಮತ್ತು RCB, IPL, BCCI ವೈಫಲ್ಯಗಳು. ಇದಕ್ಕೆ ಯಾರು ನಿರ್ಣಯ ಮಾಡಬೇಕು? ಇವರೆಲ್ಲರೂ ಕೂಡ A1 ಮಾಡಬೇಕು. ಪ್ರಮುಖವಾಗಿ ಮೊದಲನೇದಾಗಿ KCA ಇದೆಯಲ್ಲ, KCA ಇದರಲ್ಲಿ ಮೊದಲನೇ ಅಪರಾಧಿ ಮಾಡಬೇಕು. ಇಷ್ಟು ದೊಡ್ಡ ಪ್ರೋಗ್ರಾಮ್ನ 24 ಅವರ್ಸಲ್ಲಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ಇಷ್ಟೆಲ್ಲ ಬೆಂಗಳೂರು ನೋಡಿದೆ ಅಂದರೆ ಇವರ ಉದ್ದಟತೆ ಏನು ಅಂದರೆ ಇಲ್ಲಿ ರಘುರಾಮ್ ಭಟ್ಟು, A ಶಂಕರ್ ಅವ್ರನ್ನ ಅಕ್ಯೂಸ್ಡ್ ಮಾಡಬೇಕು. ನಂತರ RCB ಮ್ಯಾನೇಜ್ಮೆಂಟ್ ಅಕ್ಯೂಸ್ ಮಾಡಬೇಕು. ನಂತರ ಆ ಸಂಬಂಧಪಟ್ಟ ಪೊಲೀಸ್ ಇಲಾಖೆನ ಅಕ್ಯೂಸ್ ಮಾಡಬೇಕು. ನಂತರ ಸರ್ಕಾರವನ್ನು ನೇರ ಹೊಣೆ ಮಾಡಬೇಕು. ಪಟೇಲ್ ಈಗ RCB ಅಥವಾ KCA ಸರ್ಕಾರಕ್ಕಿಂತ ದೊಡ್ಡದ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಸರ್ಕಾರ ಫೈನಲ್ ಏನು ಹುಕ್ ಪಾಯಿಂಟ್ ಎಲ್ಲಿತ್ತು? ಸರ್ಕಾರದ ಹತ್ರ ಇತ್ತು. ಆಗಲ್ಲ ಅಂದ್ರೆ ಆಗಲ್ಲ, ಮುಗೀತು. 11 ಜನ ICC ಚಾಂಪಿಯನ್ಸ್ T20 ವರ್ಲ್ಡ್ ಕಪ್ ಗೆದ್ದಾಗ ಜೂನ್ 29 A ಶಂಕರ್ ಅಂತ ಹೇಳಿ ಗೊತ್ತಾಯ್ತು. ನೀವು ಹೇಳಿ ಸೂಕ್ಷ್ಮ ಗೊತ್ತಾಯ್ತು. ಅಲ್ಲಿಗೆ ಸರ್ಕಾರನೇ ಆಯ್ತಲ್ಲ ನೇರ ಹೊಣೆ. ಈಗ ನಾನು ಈಸಿಯಾಗಿ ಒಂದು ಹೇಳ್ಬಿಡ್ತೀನಿ. ಜೂನ್ 29ಕ್ಕೆ T20 ವರ್ಲ್ಡ್ ಕಪ್ ಗೆದ್ದಾಗ ಟೈಮ್ ತಗೊಂಡು ಜುಲೈ 4ನೇ ತಾರೀಕು ನಾವು ಅವ್ರಿಗೆ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಈವನ್ ಅಲ್ಲಿ ಪ್ಲೇಯರ್ಸ್ ನೆಡ್ಕೊಂಡು ಹೋಗ್ತಾರೆ, ವಾಕ್ ಮಾಡ್ಕೊಂಡು ಹೋಗ್ತಾರೆ, ಬಸ್ ಮೂವ್ ಆಗೋಕ್ಕಾಗಲ್ಲ ಅಂತ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇತ್ತು, ಬಿಕಾಸ್ ಅಲ್ಲಿ ಟೈಮ್ ಇತ್ತು. ಮತ್ತು ಒಂದ್ ಕಡೆ ತೆಲಂಗಾಣದ ಎಕ್ಸಾಂಪಲ್ ಇದೆ. ಅಲ್ಲು ಅರ್ಜುನ್ ಮೇಲೆ ಗೂಬೆ ಕೂರಿಸ್ಬಿಟ್ರು. ಅಲ್ಲಿ ಮೂವಿದು ಇಬ್ರು ಸತ್ತೋದ್ರು. ಅಲ್ಲು ಅರ್ಜುನ್ ಬಂದ್ಬಿಟ್ಟು ಕೈ ಬೀಸಿದ್ರು, ಅವರಿಗೆ ಯಾವುದೇ ಪ್ರಿಪರೇಷನ್ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಯಾಕೆ ಬರಬೇಕಾಗಿತ್ತು ಅಂತ ಅಲ್ಲಿನ ಸರ್ಕಾರ ಆತನಿಗೆ ಟೀ ಕುಡಿಲಿಕ್ಕೂ ಬಿಡ್ಲಿಲ್ಲ, ಹಂಗೆ ಹೇಳ್ಕೊಂಡೋಗಿ ಜೈಲೊಳಗೆ ಕೂರಿಸಿದ್ರು. ಆದ್ರೆ ಈಗ ಯಾರು ಹೊಣೆ ಹಾಗಾದ್ರೆ? ಅದೇ ಸರ್ಕಾರ ಇದೆಯಲ್ಲ. ಈಗ ನೀವು ಮುಂಬೈ ಎಕ್ಸಾಂಪಲ್ ಹೇಳಿದಂತ ಸಂದರ್ಭದಲ್ಲಿ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಕೂಡ ಇತ್ತು. ಈಗ ಅಲ್ಲಿ ಮಳೆ ಶುರುವಾಗಿತ್ತು ಮುಗಿದ ಮೇಲೆ ಮ್ಯಾಚ್ ವರ್ಲ್ಡ್ ಕಪ್. ಸೊ ಹಂಗಾಗಿ ಇಲ್ಲಿ ಬರೋದು ಸ್ವಲ್ಪ ಡಿಲೇ ಆಯಿತು ಪ್ಲೇಯರ್ಸ್. ಇವ್ರಿಗೆ ಒಂದು ಪ್ರಿಪರೇಷನ್ ಅವಕಾಶ ಸಿಕ್ತು. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡ್ತು. ಮತ್ತು ಮುಂಬೈ ಒಂದ್ ಕಡೆ ಫುಲ್ ಸಮುದ್ರ ಇದೆ. ಸೊ ಒಂದ್ ಕಡೆ ಅಲ್ಲಿ ನ್ಯಾಚುರಲ್ ಆಗಿ ಒಂದು ಕ್ಯೂ ತರ ಏನೇ ಮಾಡಿದ್ರು. ವೇರಾಸ್ ಬೆಂಗಳೂರು ಈ ತರ ಏನೋ ದಶದಿಕ್ಕುಗಳಿಂದ ಎಲ್ಲಿಂದಾನಾದ್ರೂ ಬರ್ತಾರೆ. ಮೆಟ್ರೋ ಒಂದು ನಂಬರ್ಸ್ 9 ಲಕ್ಷ, 9 ಗಂಟೆ ಹೊರಗಡೆ 8.75 ಲಕ್ಷ ದಾಖಲೆ ಕೂಡ MG ರೋಡು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗೋ ಕಡೆ ಮೆಜೆಸ್ಟಿಕ್ ಇಂಟರ್ಚೇಂಜ್ ಅಲ್ಲಿ ಸಿಕ್ಕಾಬಟ್ಟೆ ಆಗಿದೆ. ಸೊ ಈ ತರ ಜನ ಬರ್ತಾರೆ ಅಂತ ಗೊತ್ತಿದ್ದು ಅಲ್ಲಿರುವಂತ ಗೇಟು KCA ಪಟೇಲ್ ಹೇಳಿದ್ರಲ್ಲ, ಅದಕ್ಕೊಂದು ಸೂಕ್ಷ್ಮವಾದ ಮಾಹಿತಿಗಳು ಕೂಡ ಇದೆ. ಯಾಕೆ ನೋಡಿ, 10, 3, 29, 23 ಈ ಗೇಟ್ಗಳಲ್ಲೆಲ್ಲ ಯಾವ ಗೇಟ್ಗಳಲ್ಲಿ ಯಾವಾಗ ಅನೌನ್ಸ್ ಮಾಡ್ತಾರೆ ಮತ್ತು ಟಿಕೆಟ್ ಇಶ್ಯೂ ಮಾಡುವಂತ ಅಥವಾ ಪಾಸ್ ಬುಕಿಂಗ್ ಮಾಡುವಂತ ಮಾಹಿತಿ ಯಾವಾಗ, ಅದನ್ನ ಯಾವ ರೀತಿ ಅನೌನ್ಸ್ ಮಾಡ್ತಾರೆ? ಪೊಲೀಸರಿಗೆ ಅವ್ರ ಕಡೆಯಿಂದ ಕೋಆರ್ಡಿನೇಷನ್ ಇಲ್ಲ, ಸರ್ಕಾರದ ಕಡೆಯಿಂದ ಸರ್ಕಾರಕ್ಕೆ ಪೊಲೀಸರು ಕೊಟ್ಟಂತ ಮಾಹಿತಿ ಮೇಲೆ ಗೌರವ ಇಲ್ಲ. ಸೊ ಓವರ್ ಆಲ್ 3 ಜನರ ನಡುವಿನ ಕೋಆರ್ಡಿನೇಷನ್ ಪ್ರಾಬ್ಲಮ್ಗೆ ಇವತ್ತು UDR ಹಾಕಿದ್ದಾರೆ. ನೆಗ್ಲಿಜೆನ್ಸ್ ಪಟೇಲ್ ಹೇಳಿದಂತೆ ತಾಕತ್ತಿದ್ರೆ ಸರ್ಕಾರಕ್ಕೆ KCA ಮೇಲೆ ಇವತ್ತು ಕೇಸ್ ಹಾಕ್ಬೋದು. ಈ ರಾಜ್ಯದಲ್ಲಿ ಸರ್ಕಾರ ಇದೆ, ಇವತ್ತು ಕೇಸ್ ಹಾಕಿಲ್ಲ. ಸರ್ಕಾರ ಅರಾಜಕತೆ ರೀತಿಯಲ್ಲಿ ನಡೆಸ್ತಾ ಇದೆ. ನೀವು ನೋಡ್ಬೇಕು, ಒಬ್ಬೊಬ್ಬರು ಹೇಳಿಕೆಗಳು, ಅವರ ದುರಾಂಕಾರ ಇದು. ನೀವು ಬ್ರ್ಯಾಂಡ್ ಬೆಂಗಳೂರು ಅಂತಿರಲಿ, ಪರಿಸ್ಥಿತಿ ಗೊತ್ತು. ನೀವು ಎಲ್ಲ ಕಡೆ ಗುಂಡಿ, ನೆನ್ನೆ ಇಡೀ ಬೆಂಗಳೂರು ಜಾಮ್ ಪ್ಯಾಕ್ ಆಗಿದೆ 2:30 ತನಕ. ಆದ್ರೂ ಒಂದು ಕಾಮನ್ ಸೆನ್ಸ್, ಒಂದು ಪ್ರಿಪರೇಷನ್ ನೋಡಿ. ಕೇಸ್ ಹಾಕ್ಬೋದಿತ್ತು, ಕೇಸ್ ಹಾಕಿಲ್ಲ. ಜೊತೆಗೆ ನಿನ್ನೆ ಪರಮೇಶ್ವರ್ ಅವ್ರದ್ದು 2 ಸ್ಟೇಟ್ಮೆಂಟ್ ನಾನು ಅಬ್ಸರ್ವ್ ಮಾಡಿದೆ. ಬೆಳಿಗ್ಗೆ ಒಂದು ಒಳಗಡೆ ಹೋಗ್ಬೇಕಾದ್ರೆ, ಈಗ ಗೊತ್ತಿಲ್ಲ ಸಾಮಾನ್ಯ, ಅವ್ರು ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅಂತಾನೆ ಕರೀತಾರೆ, ಆ ರೀತಿ ಟ್ರೋಲ್ ಆಗುತ್ತೆ. ನೆನ್ನೆನೂ ಅದನ್ನ ಹೇಳಿದ್ರು, ಗೊತ್ತಿಲ್ಲ, ನೋಡೋಣ CM ಅವ್ರನ್ನ ಮೀಟ್ ಮಾಡ್ತೀನಿ, ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಕೊಡ್ತೀವಿ ಸೆಕ್ಯೂರಿಟಿನ, ಆದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ 2-3 ಪ್ರೋಗ್ರಾಮ್ ಮಾಡಕ್ಕೆ, ನೋಡೋಣ ಹೇಳ್ಬಿಟ್ಟು ಮಾತಾಡ್ತೀನಿ ಅಂತ ಒಳಗೋದ್ರು. ಹೊರಗೆ ಬರ್ಬೇಕಾದ್ರೆ ಪೆರೇಡ್ ಕ್ಯಾನ್ಸಲ್ ಆಗಿದೆ, ವಿಧಾನಸೌಧದಂತೂ ಮಾಡ್ತೀವಿ, ಸ್ಟೇಡಿಯಮ್ದು ಎಲ್ಲ ರೆಡಿ ಮಾಡಿದೀವಿ ಅಂತ ಹೇಳಿದ್ರು. ಸೊ ಅಲ್ಲಿ
ಆಸ್ ಎ ಹೋಮ್ ಮಿನಿಸ್ಟ್ರು ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ ಒಳಗಡೆ ಹೋಗ್ಬೇಕಾದ್ರೆ. ಪೊಲೀಸರು ಒಂದು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು, ಸರ್ಕಾರ ಇನ್ನೊಂದು ಹೇಳ್ತಾ ಇದೆ, ಅದು ಸರ್ಕಾರದ ಭಾಗವಾಗಿ ಪ್ರಮುಖರು ಏನು ಹೇಳ್ತಾ ಇದ್ದಾರೆ ಅದು ಒಂದು ಬೇರೆ ಕಡೆ ಇದೆ. ಸೊ KSC ಅವ್ರದೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಇಲ್ಲ ನಾವು ನಾನೇ ಮಾಡಬೇಕು, ಫಾರಿನ್ ಪ್ಲೇಯರ್ಸ್ ಎಲ್ಲ ಹೋಗ್ಬಿಡ್ತಾರೆ, ಜೋರಾಗಿ ಮಾಡಬೇಕು ಅಂತ. ಅವ್ರಿಗೇನೋ ಕಾಮನ್ ಸೆನ್ಸ್ ಇಲ್ಲ. ಈಗ ಸರ್ಕಾರ ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಪ್ರೋಗ್ರಾಮ್ ಅವ್ರದ್ದು ಅಡಿಷನಲ್ ಆಗಿ ಸೇರಿಸಿ ಬೆಳಿಗ್ಗೆ ನಾವೇ ವರದಿ ಮಾಡಿದ್ವಿ, ವಿಧಾನಸೌಧ ಪೊಲೀಸರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಅದಾದ್ಮೇಲೂ ಕೂಡ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿ 1 ಲಕ್ಷ ಜನವರೆಗೆ ಅಲ್ಲೇ ಸೇರ್ತಾರೆ. ಮುಗಿತಿದಂಗೆ ಓವರ್ ಕ್ರೌಡೆಡ್ ಈ ಕಡೆ ಸೇರ್ತಾರೆ, ಎಲ್ಲ ಜನ ಈ ಕಡೆ ಪಾಸ್ ಆಗ್ತಾರೆ. ಅದೇ ಫ್ಯಾನ್ಸ್. ಮತ್ತೊಂದು ಇನ್ನೊಂದು ಏನ್ ವಿಚಾರ ಅಂದ್ರೆ ಇಲ್ಲಿ ಮೈನ್ ಆಗಿ ಈ KSCA ಮತ್ತೆ ಪೊಲೀಸರ ನಡುವೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ಸ್ ಮತ್ತು ಒಂದ್ ಕಡೆ ಒಂದು ಕೋಆರ್ಡಿನೇಷನ್ ಇರಲಿಲ್ಲ. ಯಾಕೆಂದ್ರೆ ಅಷ್ಟು ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ RCB ಟ್ವೀಟ್ ಮಾಡುತ್ತೆ, 3 ಗಂಟೆ 15 ನಿಮಿಷಕ್ಕೆ ಟ್ವೀಟ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಫ್ರೀ ಪಾಸ್ ಕೊಡ್ತೀವಿ, ಆಮೇಲೆ ಎಂಟ್ರಿ ಅಂತ. 19 ಗೇಟ್ ಇದಾವೆ. ಇವ್ರು ಬಿಟ್ಟಿರುವಂತದ್ದು ಗೇಟ್ ನಂಬರ್ 3, 6, 7, 12, 17, 18 ಬರೀ 5 ಗೇಟ್ ಅಲ್ಲಿ ಮಾತ್ರ ಬಿಟ್ಟಿದ್ದಾರೆ. ಎಲ್ಲ ಒಂದೇ ಸಲ 3 ಲಕ್ಷ ಜನ ಇರುವಂತವ್ರು ಹೋಗ್ತಾರೆ ಅಂದ್ರೆ ಒಂದ್ ಕಾಮನ್ ಸೆನ್ಸ್ ಬೇಡವಾ? ಯಾವ ಗೇಟ್ ಅಲ್ಲಿ ಹೊರಗಡೆ 20,000 ಜನ ಹೋದ್ರು, ಹೊರಗಡೆ 30,000 ರಿಂದ 40,000 ಜನ ಕಾಯ್ತಾ ಇದ್ದಾರೆ. ಯಾವ ಗೇಟ್ ಅಲ್ಲಿ ಬಿಡ್ತಿದ್ದಾರೆ ಅಂತ ಮಾಹಿತಿನೂ ಕೂಡ ಕೊಡ್ತಾ ಇಲ್ಲ KSA ಕಡೆಯಿಂದ, ಪೊಲೀಸರಿಗೂ ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಈ ಸಾವಿಗೆ ಹೊಣೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್, ನೀವು ಈ ಸಾವಿಗೆ ಹೊಣೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರೇ, ನೀವು ಈ ಸಾವಿಗೆ ಹೊಣೆ. ಬೆಂಗಳೂರಿನ ನಿರ್ವಹಿಸ್ತಿರ್ತಕ್ಕಂಥ ಪೊಲೀಸ್ ಇಲಾಖೆ, ನೀವು ಈ ಸಾವಿಗೆ ಹೊಣೆ. KSCA ರಘುರಾಮ್ ಭಟ್ರೆ, ನೀವು ಈ ಸಾವಿಗೆ ಹೊಣೆಗಾರರು. KSCA ಸೆಕ್ರೆಟರಿ A ಶಂಕರ್, ನೀವು ಈ ಸಾವಿಗೆ ಹೊಣೆಗಾರರು. RCB ಮ್ಯಾನೇಜ್ಮೆಂಟ್, ನೀವು ಈ ಸಾವಿಗೆ ಹೊಣೆಗಾರರು. ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ, ಈ ಜನರ ಬಗ್ಗೆ, ಸಾವಿನ ಬಗ್ಗೆ ಕಾಳಜಿ ಇದ್ದರೆ, ನಿಮ್ಮ ಮನೆಗಳಲ್ಲಿ ಸಾವಾದರೆ ಅದೇ ರೀತಿ ದುಃಖ ಅಂತಿದ್ರೆ ಇವರೆಲ್ಲರ ಮೇಲೆ FIR ಹಾಕಕ್ಕೆ ತಾಕತ್ತು ಯಾರಿಗಿದೆ? ಇಲ್ಲಿ ಸರ್ಕಾರ ನಡೀತಿದೆ, ಅರಾಜಕತೆ ನಡೀತಿದೆ. ಯಾರೋ ಇನ್ನೊಬ್ಬ ಡಿಸೈಡ್ ಮಾಡ್ತಾನೆ, ಹೋಮ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ, ಮತ್ತೊಬ್ಬರು ಡಿಸೈಡ್ ಮಾಡ್ತಾರೆ, ಮತ್ತೊಬ್ಬರು ಡಿಸೈಡ್ ಮಾಡ್ತಾರೆ, ಇನ್ನೊಬ್ರು ಡಿಸೈಡ್ ಮಾಡ್ತಾರೆ. ಕಪ್ ಗೆಲ್ಲರು ಯಾರೋ, ಮುತ್ ಕೊಡೋರು ಯಾರೋ ಅಂತ ಸ್ಥಿತಿ. ಯಾರು ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ, ಯಾರು ಡೆಪ್ಯೂಟಿ CM ಗೊತ್ತಿಲ್ಲ, ಅದು ಎಲ್ಲ ಅಂದ್ರೆ ಎಲ್ಲ ಏನು ಗೊತ್ತಿಲ್ಲ ಅಂತ ಇರೋ ಹೋಮ್ ಮಿನಿಸ್ಟರ್, ಗೊತ್ತಿಲ್ಲ ಅನ್ನೋ ಹೋಮ್ ಮಿನಿಸ್ಟರ್, ಎಲ್ಲ ಗೊತ್ತಿದೆ ಅಂತ ಇರೋ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು, ಕುಂಭಮೇಳದಲ್ಲಿ ಆಗಿಲ್ವಾ ಅಂತ ಹೇಳ್ತಾ ಇರೋಂಥ CM. ಈ ತರ ಕೋಆರ್ಡಿನೇಷನ್ ನಡುವೆ ಪೊಲೀಸರನ್ನ ಮಿಕಾ ಮಾಡಕ್ ನೋಡ್ತಾ ಇದ್ರೆ, ಮತ್ತೆ ಜನರನ್ನ ಬಕ್ರಾ ಮಾಡ್ತಾ ಇದ್ದಾರೆ. UDR ಹಾಕಿರೋದ್ರಲ್ಲೇ ಗೊತ್ತಾಗ್ತಾ ಇದೆ, ಇವ್ರಿಗೆ ತಾಕತ್ತಿದ್ದಿದ್ರೆ KCA ಮೇಲೆ ಕೇಸ್ ಹಾಕ್ಬೋದಾಗಿತ್ತು, ನೆಗ್ಲಿಜೆನ್ಸ್ ಅಂತ. ಅವಾಗ KCA ಅವ್ರು ಏನ್ ಮಾಡ್ತಾ ಇದ್ರು ಹೇಳಿ, ನಾವು ಮಾಡ್ಕೊಂಡಿದ್ದು ಒಂದು ಪ್ರೋಗ್ರಾಮ್ ಸ್ಟೇಡಿಯಂ, ನೀವ್ ಯಾಕೆ ವಿಧಾನಸೌಧದ ಮಾಡಿದ್ರಿ ಅಂತ ವಾಪಸ್ ಕೇಳೋರು ಅವ್ರು. ಅವಾಗ ಇವರು ಎಕ್ಸ್ಪೋಸ್ ಆಗ್ತಾ ಇದ್ರು. ಪರ್ಮಿಷನ್ ಯಾರು ಬೇಕಾದ್ರೂ ಪರಸ್ಪರ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಫೈನಲಿ ಜನರದೇ ಸರಿ ಇಲ್ಲ, ಅಭಿಮಾನಿಗಳದ್ದು ಬೆಳಗ್ಗೆಯಿಂದ ನಿನ್ನೆ ರಾತ್ರಿ 12 ಗಂಟೆ ತನಕ ಇಡೀ ಬೆಂಗಳೂರು ಅಕ್ಷರ ಹರಾಜಕತೆ ಇದ್ದಂಗಿತ್ತು. ಜನ, ಆ ಫ್ಯಾನ್ಸು, ಆ ಸಾವುಗಳು, ಆಂಬುಲೆನ್ಸು, ವಿಧಾನಸೌಧದಲ್ಲಿ ನುಗ್ಲು, ಚಪ್ಪಲಿ ಹೊಡೆಯೋದು, ಕಲ್ಲು ಎಸೆಯೋದು, ಬಾಟ್ಲು ಎಸೆಯೋದು. ಸರ್ಕಾರ ಇದೆಯಾ? ಪೊಲೀಸ್ ವ್ಯವಸ್ಥೆ ಇದೆಯಾ? ಏನಿದೆ ಇದು? ಏನು ಕತೆ? ಇಲ್ಲಿ ಯಾರು ಭದ್ರತೆ? ತೆರಿಗೆದಾರರ ಕತೆ ಏನು? ಜನರ ಅದೇನೋ ಒಂದು 5-10 ಕಿಲೋಮೀಟರ್ ದೂರ ಇದೆಯಾ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ? ಇರೋದೇ ಒಂದು 1/4 ಕಿಲೋಮೀಟರ್. ಜನ 1 ಲಕ್ಷ ಇರೋರು ಈ ಕಡೆ ಬರಲ್ಲ ಅಂತ ಕಾಮನ್ ಸೆನ್ಸ್ ಅಲ್ವಾ? ಆಮೇಲೆ ವಿಧಾನಸೌಧ ಹತ್ರ ಆ ಟೈಮಲ್ಲಿ ಮಳೆ ಬರ್ದೇ ಹೋಗಿದ್ದಾರೆ. ಪುಣ್ಯ ಮಳೆ ಬಂತು. ಮಳೆ ಬರ್ದೇ ಹೋಗಿದ್ರೆ ಇನ್ನೊಂದು ಅಲ್ಲಿ ನೂಕು ನಗಲಾಗ್ಬಿಟ್ಟು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿ ಜೋರಾಗಿ ಮಳೆ ಬಂದಂತ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಡಿವೈಡ್ ಆದ್ರು, ಜನ ಸ್ವಲ್ಪ ಚದುರಿದ್ರು, ಹಂಗಾಗಿ ಈಸಿ ಆಯ್ತು. ಸ್ಟಾರ್ಸ್ ಇದ್ದಾಗ, ಇಡೀ ಸರ್ಕಾರ ಇದ್ದಾಗ ವಿಧಾನಸೌಧ ಹತ್ರ ಜಾಸ್ತಿ ಪೊಲೀಸರು ಇದ್ದೇ ಇರ್ತಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಡೆ ಬರಬೇಕು. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಿದೆ ಯಾರಿಗೆ ಗೊತ್ತು? ಒಂದು ಗೇಟ್ ಅಲ್ಲಿ ಚರಂಡಿ ಸ್ಲ್ಯಾಬ್ ಕೂಸಿತ್ತು, ಅದೇನೋ ಆಗ್ತಾ ಇದೆ ಅಂತ ಗಾಬರಿಯಲ್ಲಿ ಒಬ್ಬರ ಮೇಲೆ ಒಬ್ರು ಕಾಲಿಟ್ರು. ಆಮೇಲೆ ಬಾಕಿ ಗೇಟ್ ಅಲ್ಲೂ ಕೂಡ ಎಲ್ಲೋ ತೆಗೆದ್ರು, ಎಲ್ಲ ನುಗ್ತಾ ಇದಾರೆ ಅಂತ ಟಿಕೆಟ್ ಇಲ್ಲದೆ ಇರೋರು ಎಲ್ಲೋ ನುಗ್ಗಕ್ ಶುರು ಮಾಡಿದ್ರು. ಸೊ ಪೊಲೀಸರು ಇಲ್ಲ, ಆಂಬುಲೆನ್ಸ್ ಇಲ್ಲ, 150 ಜನಕ್ಕೆ 200 ಜನಕ್ಕೆ 250 ಸಾವಿರಾರು ಕೋಟಿ ಲಾಭ ಮಾಡಿರ್ತಕ್ಕಂಥ ಖಾಸಗಿ ಚಾರಿಟೇಬಲ್ ಸಂಸ್ಥೆ BCCI ಕತೆ ಗೊತ್ತಾ? ಇವತ್ತು ಕೂಡ ತೆರಿಗೆ ಕಟ್ಟಿಲ್ಲ ಈ ರಾಷ್ಟ್ರದ್ದು. ಇವತ್ತು ಕೂಡ ಅವರು ಮನರಂಜನೆ ತೆರಿಗೆ ಕಟ್ಟಿಲ್ಲ, ಆದಾಯ ತೆರಿಗೆ ಕಟ್ಟಿಲ್ಲ. ಅವರು ಚಾರಿಟೇಬಲ್ ಟ್ರಸ್ಟ್, ನೀವು ಏಷ್ಯಾ ಕಪ್ಗೆ ಟೀಮ್ ಕಳಿಸಲ್ಲ ಅಂತ ಹೇಳಿದರು, ಆಯಿತಾ? ಮತ್ತು ಖಾಸಗಿ ಕ್ಲಬ್ ರಾಯಲ್ಸ್ ಚಾಲೆಂಜರ್ಸು ಮತ್ತು IPL ಎಲ್ಲರೂ ಕೂಡ, ಎಲ್ಲ ಕುಟುಂಬಗಳಿಗೆ ಕೂಡ 5-5 ಲಕ್ಷ ತಲಾ ಘೋಷಣೆಯನ್ನು ಮಾಡಬೇಕು. 11 ಸಾವಿಗೂ ಇವರು ಕೂಡ ನೇರ ಹೊಣೆ. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ನಾವೆಲ್ಲ ಇರೋದಕ್ಕೆ, ಇವರೆಲ್ಲ ಇರೋದಕ್ಕೆ ತಾನು ಇವರೆಲ್ಲ ಸಾವಿರಾರು ಕೋಟಿ ಹಣವನ್ನು ಮಾಡ್ಲಿಕ್ಕೆ ಸಾಧ್ಯ. ಅವರು ಕೂಡ ಜವಾಬ್ದಾರಿ. ಬರೀ ಓಂ ನಮ್ಮ ಶಾಂತಿ ಅಂತ ಹೇಳಿದ್ರೆ ಪ್ರಯಾರಿಟಿ ಎಷ್ಟು ಗೊಂದಲ ಇತ್ತು ಅಂದ್ರೆ ಪಡೇಲ್ರೆ, ಇಲ್ಲಿ ಮುಗಿದು 11 ಜನ ಸತ್ತಿದ್ದಾರೆ ಅಂತ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದೀವಿ, ಎಲ್ಲ ಆಗಿದೆ, ಗೊತ್ತಾಗಿದೆ, ಇವನ್ ಪ್ಲೇಯರ್ಸ್ಗೂ ಗೊತ್ತಿದೆ. ಆದ್ರೆ ಒಳಗಡೆ DCM ಮತ್ತೆ ಸ್ಟೇಡಿಯಂ ಪ್ರೋಗ್ರಾಮ್ಗೆ ಹೋಗ್ತಾರೆ, ಕಪ್ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ತೋರಿಸ್ತಾರೆ. ಈ ಕಡೆ CM ಕನ್ಫ್ಯೂಸ್ ಆಗಿ ಆ ಕಡೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ವೈದ್ಯ ಕಡೆಗೆ ಮತ್ತೆ ಬೋರಿಂಗ್ ಕಡೆಗೆ. ಅಲ್ಲಿ ಎಷ್ಟು DCM ನೋಡಿದ್ರೆ ಇಲ್ಲಿ ಹೋಗ್ತಾರೆ. ಸೊ ಎಷ್ಟು ಪ್ರಯಾರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅವರಿಗೆ. ಓವರ್ ಸೆಕ್ಯೂರಿಟಿ ಅನ್ನೋದು ಗೊತ್ತಾಗ್ತದೆ. ಮಾತನಾಡಬೇಡಿ, ಅವರು ಎಲ್ಲರನ್ನು ಮೀರಿದಂತವರು, ಅವರು ಪ್ರಶ್ನಾತೀತರು. ಆಮೇಲೆ ಈ ರಾಜ್ಯದಲ್ಲಿ ಅವರೇ ಮುಖ್ಯಮಂತ್ರಿ. ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್, ಈ ರಾಜ್ಯದ ಗೃಹ ಸಚಿವರು ಇರ್ತಕ್ಕಂಥದ್ದು ಅವರೇ ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್. ಎಲ್ಲರಿಗೂ ಕಷ್ಟ. ಆತರ ಇದ್ರೆ ಈಗ ಪ್ರಶ್ನಾತೀತರು ಅವರು. ಈಗ ಆತರ ಇದ್ರೆ ಸಿದ್ದರಾಮಯ್ಯನವ್ರು ಹೇಳ್ಬೋದಿತ್ತಲ್ವಾ ನಿನ್ನೆ, ಸ್ವಲ್ಪ ಸುಮ್ಮನೆ ಇರಪ್ಪ ಅಂತ. ನಿನ್ನೆ ಹಂಗೂ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು. DK ಶಿವಕುಮಾರ್ ಅವ್ರು ಮೈಕ್ ತಗೊಂಡಿದ್ರು, ಎಲ್ಲಪ್ಪ ಕ್ಯಾಪ್ಟನ್ ಅಂತ ಏನೋ ಕೇಳ್ದಂಗಿತ್ತು ಸ್ವಲ್ಪ ವಾಯ್ಸು. ಅಷ್ಟಕ್ಕೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಇಶ್ಯೂ ಆಗುತ್ತೆ. ಆಮೇಲೆ ಬಿಜೆಪಿ ಅವರು ಎಂತ ಎಡ್ಬಿಡಂಗಿಗಳು
ಅಭಿಮಾನಿಗಳು ಹೆಂಗೆ ಈ ಸಮಾಧಿಯಲ್ಲೂ ಸಾವಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ ಅಂದರೆ ಇಲ್ಲಿ ಯಾಕೆ ಇವರು ಕರ್ಕೊಂಬರ್ಬೇಕಾಯ್ತು, ಪರ್ಮಿಷನ್ ಕೊಟ್ಟರು ಅಂತೆಲ್ಲ ಕೇಳ್ತಾ ಇದ್ರು. ನಿನ್ನೆ ಗೃಹ ಸಚಿವರು ಹೇಳ್ತಾರೆ ಅಲ್ಲಿ ವಿಕ್ಟರಿ ಪರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಟ್ವೀಟನ್ನು ಮಾಡ್ತಾರೆ. ಬಿಜೆಪಿ ಹಲವಾರು ವರ್ಷಗಳ ಅಭಿಮಾನಿ ಕಳ್ಸನ್ನ RCB ಈ ವರ್ಷ ನನಸು ಮಾಡಿದೆ, ಆದರೆ ತೆರೆದ ಬಸ್ನಲ್ಲಿ ಆಟಗಾರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾರೆ. ಕಂಪ್ಲೀಟ್ ಆಗಿ ಡಿನೈ ಮಾಡಿದ್ದಿದ್ರೆ ಪೊಲೀಸರು ಕೇಳ್ತಾ ಇದ್ದಂತ ಒಂದು ಏನು ಜಸ್ಟಿಫೈಬಲ್ ಡಿಮ್ಯಾಂಡ್ ಏನಿತ್ತು ಪೊಲೀಸರದು, ಒಂದು ಬ್ಯಾಡ್ ಆಗಿ ಸದ್ಯಕ್ಕೆ ಓವರ್ ಎಕ್ಸೈಟೆಡ್ ಆಗಿದ್ದಾರೆ ಫ್ಯಾನ್ಸು, ಸ್ವಲ್ಪ ಕಾಮ್ ಡೌನ್ ಆಗಲಿ ಆಮೇಲೆ ಮಾಡೋಣ ಒಂದು 4-5 ದಿವಸ ಬಿಟ್ಟು ಅಂತ ಆ ಮಾತನ್ನು ಒಪ್ಕೊಂಡಿದ್ದಿದ್ರೆ ಗೌರ್ಮೆಂಟ್ ಫೇಲೂರು, ಗೌರ್ಮೆಂಟ್ ಇನ್ಕ್ಯಾಪಬಲ್ ಅಂತ ಶುರು ಮಾಡಿದ್ರು. ಅದ್ರದ್ದು ಒಂದು ಜಲಕ್ಕೆ ಅದು. ಸೊ ನೆನ್ನೆ ಒಂದು ಓಪನ್ ಬಸ್ಗೆ ಮಾಡಲ್ಲ, ಅದು ಓಪನ್ ಬಸ್ ಆಗೋದಿಲ್ಲ ಅಂತಂದ್ಮೇಲೆ ಹಿಂಗೆ ಮಾಡಿದ್ದಾರೆ. ಸೊ ಇವತ್ತು ಸತ್ತ ಮೇಲೆ ಸಹಜ ಪ್ರತಿಪಕ್ಷಗಳು ಇವರಿದ್ದಾಗ ಅವ್ರ ಹೆಣದ ಮೇಲೆ ಅವರು ಕೂಡ ಜನರ ಹೆಣದ ಮೇಲೆ ರಾಜಕೀಯ ಮಾಡೋದು, ಇವರು ಜನರದ ಹೆಣದ ಮೇಲೆ ರಾಜಕೀಯ ಮಾಡೋದು, ಇಬ್ಬರು ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೇನೆ ನಿನ್ನೆ CM ಅವರು ಕೂಡ ಕುಂಭಮೇಳದ ಎಕ್ಸಾಂಪಲ್ ತಗೊಂಬಂದ್ರು. ಈ ಕಡೆಯಿಂದ ಇವರು ಮುಂಬೈಯಲ್ಲಿ ಆಗಿದೆ, ಇಲ್ಲಿ ಯಾಕೆ ಆಗ್ತಾ ಇಲ್ಲ, ಇದೆಲ್ಲ ನಿಮ್ದು ಫೋಟೋ ಆ್ಯಪು, ನಿಮ್ದು ಇದಕ್ಕೆ ಸಾಧಿಸ್ಬಿಟ್ರೆ ಅಂತ BJP ಅವರು ಕೂಡ ಶುರು ಮಾಡಿದ್ರು. ಆದರೆ ಫೈನಲಿ ಜನ ಏನು ಅದಕ್ಕೆ ಹೇಳ್ತಾ ಇರೋದು, ಈ ಕಪ್ ಚುಕ್ಕೆಗೆ ತಪ್ಪು ನಮ್ದೆ ಅಂತ. ಫೈನಲಿ ಜನಕ್ಕೆ ಗೊತ್ತಾಗಬೇಕು, ಯಾವ ಸರ್ಕಾರ ಇರಲಿ, ಸಿದ್ದರಾಮಯ್ಯ ಇರಲಿ, ವಿಜೇಂದ್ರ ಅವ್ರು ಇರಲಿ, ಅಶೋಕ್ ಇರಲಿ, DK ಶಿವಕುಮಾರ್ ಇರಲಿ, ಕಪ್ಪು ಓಕೆ ಗೆದ್ದಿದ್ದೀರಾ, ಖುಷಿಯಾಗಿದ್ದೀರಾ, ಬರಬೇಕಾದ್ರೆ ನೀವು ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಬರಬೇಡಿ. ಯಾರೇ ಕೂತಿರ್ಲಿ ಅಲ್ಲಿ, ನಿಮ್ಮ ಜೀವಕ್ಕೆ ನೀವೇ ಹೊಣೆ. ಇದು ಗ್ಯಾರಂಟಿ ಸರ್ಕಾರ ಆಗಿದ್ರು ಕೂಡ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ. ನಾವು ಖಚಿತ ನಿಶ್ಚಿತ. ಆಮೇಲೆ ಇನ್ನೊಂದು ಹುಚ್ಚ ಅಭಿಮಾನ ಕೂಡ ತುಂಬಾ ಅತಿರೇಕಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ. ಅಟ್ಲೀಸ್ಟ್ ಏನು ಅವ್ರಿಗೆ ಸಿಗ್ತ, ಆಮೇಲೆ 6 ವರ್ಷದ ಮಗು ಸತ್ತೋಗಿರೋದು, 8 ವರ್ಷ 9 ವರ್ಷ. ಆ ಅಭಿಮಾನಿಗಳ ಅತಿರೇಕದ ಬಗ್ಗೆ ನಿನ್ನೆ ನಾನು ಆಫೀಸ್ ಬರ್ಬೇಕಾದ್ರೆ ನೋಡ್ತೀನಿ, ಯಾರೋ ಏನು ಲೇಡೀಸು ಮತ್ತೆ ಮಕ್ಕಳ ಚಿಕ್ಕ ಮಕ್ಕಳು ಕರ್ಕೊಂಡು RCB ಏನು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದಾರೆ. ಎಲ್ಲಿ ಹೋಗ್ತಾರೆ? ಏರ್ಪೋರ್ಟ್ಗೆ ಹೋಗ್ಬಿಡ್ತಾರೆ. ಮಧು ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು, ಯಾಕ್ರಿ ಇಷ್ಟು ಚಿಕ್ಕವ್ರನ್ನೆಲ್ಲ ಕರ್ಕೊಂಡು, ರೇ ನಮ್ ಜವಾಬ್ದಾರಿ ರೀ, ನನ್ನ ಮಗು ನೀವ್ ಯಾರ್ರಿ ಕೇಳಕ್ಕೆ ಅಂತ ಮಾಧ್ಯಮದವ್ರನ್ನ ಪ್ರಶ್ನೆ ಏನೋ ಕನ್ಸರ್ನಲ್ಲಿ ಕೇಳೋದು ಕೂಡ ಆದಾಗ ಗೊತ್ತಾಗುತ್ತೆ. ನೆನ್ನೆ ಪೇರೆಂಟ್ಸ್ ಅಲ್ಲಿ ಗೋಳಾಡ್ತಾ ಇದ್ರು, ಸರ್ಕಾರಕ್ಕೂ ಬೈತಾ ಇದ್ರು, ಎಲ್ಲರಿಗೂ ಬೈತಾ ಇದ್ರು. ಮತ್ತು ಸ್ವತಃ ಸ್ವಲ್ಪ ಅಂದ್ರೆ ಓಕೆ ಅಭಿಮಾನ ಬೇಕು, ಓಕೆ ಮನರಂಜನೆ ಬೇಕು, ಎಲ್ಲರೂ ಬೇಕು. ಆದ್ರೆ ಇಂಥ ವಿಚಾರ ನೋಡಿ ಅದನ್ನ ತೀರಾ ತುದಿವರೆಗೂ ಹೋಗಿದ್ರೆ ನೆನ್ನೆ ಕೂಡ ದೃಶ್ಯವನ್ನ ನೋಡಿ. ಸೊ ಅಭಿಮಾನದ ಅತಿರೇಕವೂ ಕೂಡ ಅದೇ ಪ್ರಾಥಮಿಕ ಜವಾಬ್ದಾರಿ. ಆದ್ರೆ ಈ ತರ ಆಗತ್ತೆ ಅನ್ನೋಂತ ಗೊತ್ತಿದ್ರಿಂದನೇ ಇದರ ಜವಾಬ್ದಾರಿಯನ್ನ ಮುನ್ನೆಚ್ಚರಿಕೆಯನ್ನು ಸರ್ಕಾರ ತಗೋಬೇಕಾಗಿತ್ತು. ಈ ವ್ಯವಸ್ಥೆಯಲ್ಲಿ ನಾನು, ನೀವು, ಆ ಅಭಿಮಾನಿ, ಸರ್ಕಾರ, ಇಲಾಖೆ ಅಧಿಕಾರಿಗಳು, ಕೇಸ್ ಎಲ್ಲರೂ ಬರ್ತಾರೆ. ಇದು ವ್ಯವಸ್ಥೆಯ ಫೈನಲ್ ಫೇಲ್ಯೂರ್ ಅಂತ ಹೇಳ್ಬೋದು. ಅಲ್ಲ, ಆದ್ರೆ ಫೈನಲಿ ಇದಕ್ಕೆ ಕಾರಣ ಆಗ್ಬೇಕಾದ್ರು ಅಂತವ್ರು ಪರ್ಮಿಷನ್ ಕೊಡ್ಬೇಕಾದ್ರೆ ಸರ್ಕಾರ, ಪೊಲೀಸ್ ಇಲಾಖೆ ಅದ್ರ ಮೇಲೆ ಗೂಬೆ ಕೂರ್ಸ್ಕೊಳ್ಬೇಕಾಗಿದೆ. ಸರ್ಕಾರ ಪದೇ ಈ ರೀತಿಯಾದಂತ ಎಡವಟ್ಟುಗಳು ಹಿಂದೆನೂ ಕೂಡ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿದೆ. ಈಗ ಈ ಸೆಕ್ಯೂರಿಟಿ ವಿಚಾರದಲ್ಲಿ, RCB ವಿಚಾರದಲ್ಲೂ ಹಿಂಗೆ ಮಾಡಿದ್ರೆ. ಯಾಕೆಂದ್ರೆ ಪರ್ಮಿಷನ್ ಯಾರು ಬೇಕಾದ್ರೂ ಕೇಳ್ಬೋದು, ಆದ್ರೆ ಕೊಡುವಂತವ್ರು ಯಾರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪಾಪ ರಾತ್ರಿವರೆಗೂ ಅವತ್ತು ಅಭಿಮಾನಿಗಳೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿದ್ದೆಗೆಟ್ಟು ಕೆಲಸ ಮಾಡಿದ್ರು ಪೊಲೀಸರು. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯ್ತು, ಅಥವಾ ಮೇಕೆದಾಟದು ಆಯ್ತು, ಅದು ಶಿವಕುಮಾರೋತ್ಸವ ಅನ್ಕೊಳ್ರಿ ಆಯ್ತಾ. ಎಲ್ಲಾ ಉತ್ಸವಗಳಿಗೂ ಒಂದೊಂದು ಕಾರ್ಯಕ್ರಮ ಆಯ್ತು. ಇಲ್ಲಿದ್ದು RCBದು ಅಭಿಮಾನೋತ್ಸವ ಎಲ್ಲ ಆಗ್ಬೇಕಾಗಿತ್ತು, ಸ್ಟೇಡಿಯಂ ಅಲ್ಲಿ ಆಗ್ಬೇಕಾಗಿತ್ತು. ಯಾಕೆ ಇದು ವಿಧಾನಸೌಧಕ್ಕೆ ಡೈವರ್ಟ್ ಆಯ್ತು? ಇನ್ನೊಂದು ಹೋಗಿ ಸನ್ಮಾನ ಮಾಡಿದ್ರೆ ಇರೋದು 5,000 ಪೊಲೀಸ್ ಹಾಕಿದೀವಿ ಅಂತ ಹೇಳ್ಕೊಬಹುದು. ಬಟ್ 250 ಜನ 300 ಜನಕ್ಕೆ ಒಬ್ಬೊಬ್ಬ PC ಏನ್ ಮಾಡಕ್ಕಾಗತ್ತೆ? ನಾನು ಸೈರನ್ ಮೇಲೆ ಹತ್ಕೊಂಡು ನಾಗಿನ್ ಡ್ಯಾನ್ಸ್ ಮಾಡ್ತಾರೆ ಫ್ಯಾನ್ಸ್ ಅಂತಂದ್ರೆ ಜೀಪ್ ಮೇಲೆ, ಏನ್ ಮಾಡಕ್ಕಾಗುತ್ತೆ? ಅಂತ ಟೈಮಲ್ಲಿ ಇವರು 2 ಪ್ರೋಗ್ರಾಮ್ ಅನ್ನ ಪ್ರಾಕ್ಸಿಮಿಟಿ ಆಫ್ 1.5 ಕಿಲೋಮೀಟರ್ ಮಾಡಿದ್ದೇ ತಪ್ಪು. ಫ್ಯಾನ್ ಬೇಸ್ ಅನ್ನ ವೋಟ್ ಬೇಸ್ ಆಗಿ ಮಾಡ್ಬೋದಂತ ಇವರ ಒಂದು ಈ ತಲೆಯಲ್ಲಿ ಬಂದಿದೆಯಲ್ಲ, ಇದೇ ಈ ದುರಂತ ಕಾರಣ. ಅಲ್ಲ, ಸನ್ಮಾನವನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಿದ್ರೆ ಏನೋ ಆಗ್ತಿರ್ಲಿಲ್ಲ ಅಂತ ಅವಾಗ ಹೈಲೈಟ್ ಆಗ್ತಿರ್ಲಿಲ್ವಲ್ಲ ಪೃಥ್ವಿ, ಮಕ್ಕಳು ಮತ್ತೆ ಮೊಮ್ಮಕ್ಕಳಿಗೆ ಅವಕಾಶ ಸಿಗ್ತಿರ್ಲಿಲ್ವಲ್ಲ. ಟೀ ಪಾರ್ಟಿ ಮಾಡಬಹುದಿತ್ತು ವಿಧಾನಸೌಧ. ಮಧು ಹೇಳಿದ್ರು ಚೀಫ್ ಮಿನಿಸ್ಟರ್ ಆಸ್ಪತ್ರೆಯಲ್ಲಿ ಇದ್ರಂತೆ, ಅಲ್ಲಿ ಸಾವಾಗಿದ್ದು ಸೆಲೆಬ್ರೇಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ DCM ಹೋಗಿ ಕಪ್ಪಿಗೆ ಮುತ್ತು ಕೊಡ್ತಿದ್ರಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದೆಷ್ಟು ವಿಡಂಬನೆ, ವ್ಯಂಗ್ಯವಾದ. ನಾವು ಹೇಳಲ್ಲ, ಈ ರಾಜ್ಯದ ಜನ ನೋಡ್ತಾರೆ, ಈ ರಾಜ್ಯದ ಪ್ರಜ್ಞಾವಂತರು ನೋಡ್ತಾರೆ, ಎಲ್ಲ ರಾಜಕಾರಣಿಗಳು ನೋಡ್ತಾರೆ. ಬಹುಶಃ ಅವರು ಕೂಡ ಇದನ್ನ ಅವರು ವಿಶ್ಲೇಷಣೆ ಮಾಡ್ಕೊಳ್ಳಿ, ಇಲ್ಲಿ ವಿಮರ್ಶೆ ಮಾಡ್ಕೊಳ್ಳಿ. ಯಾರು ಅಲ್ಲ, ದಡ್ರು ಜನ ಅಷ್ಟೇ. ಅವರು ಬುದ್ಧಿ ಕಲಿಬೇಕಷ್ಟೇ. ಯಾಕೆಂದ್ರೆ ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಮಾತ್ರ ಜವಾಬ್ದಾರು ಬಿಟ್ರೆ ಸರ್ಕಾರನೂ ಬರಲ್ಲ, RCB ಟೀಮು ಬರಲ್ಲ, ವಿರಾಟ್ ಕೊಹ್ಲಿನೂ ಬರಲ್ಲ, ಯಾವ KSCನೂ ಬರಲ್ಲ, ಪೊಲೀಸು ಬರಲ್ಲ ಅನ್ನೋದು ಅಟ್ಲೀಸ್ಟ್ ತಲೆಯಲ್ಲಿ ಇರಬೇಕು. ಇಲ್ಲಾಂದ್ರೆ ಮೂರ್ಖತನದ ಪರಮಾವಧಿ. ದೊಡ್ಡ ಉದಾಹರಣೆ, ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ದ ಎಂಟೈರ್ ಕಂಟ್ರಿ. ಇನ್ ಯಾವತ್ತೇ ಆಗ್ಲಿ ಇಂಥ ದೊಡ್ಡ ಇವೆಂಟ್ಗಳಿಗೆ ಏನಾಗುತ್ತೆ ಅನ್ನೋದು ಜನರ ಜವಾಬ್ದಾರಿಯಿಂದ ಬೇಸಿಕ್ ಆಗಿ ಶುರುವಾಗಿ ಫೈನಲ್ ಆಗಿ ಅವರನ್ನ ಆಳುವಂತ ಜನಪ್ರತಿನಿಧಿಗಳ ಜವಾಬ್ದಾರಿವರೆಗೆ ಹೇಗಿರಬೇಕು ಕೋಆರ್ಡಿನೇಷನ್ ಮತ್ತು ಕ್ರೆಡಿಟ್ ವಾರ್ಡು ವಿತಿನ್ ದ ಗೌರ್ಮೆಂಟು, ವಿತಿನ್ ದ ಫ್ಯಾನ್ಸು, ವಿತಿನ್ ದ ಡಿಪಾರ್ಟ್ಮೆಂಟ್ಸು ಹೆಂಗಾಗ್ತವೆ ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮಧು ಆಗಿ ಪಟೇಲ್ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇದ್ದೀನಿ ನ್ಯೂಸ್ 8 ಚಾಲ್ ನಮ್ಮದು ಬಲ.